ಕ್ಲಾಸಿಕಲ್ ಕನ್ನಡ ಸ್ಟೇಟಸ್ ಈಗ 17 ವರ್ಷ ಆಗಿದೆ. ನಿಮ್ಮ ಹೋಮ್ ಡಿಸ್ಟ್ರಿಕ್ಟ್ ಅಲ್ಲೇ ಕ್ಲಾಸಿಕಲ್ ಕನ್ನಡ ಸೆಂಟರ್ ಇದೆ, ಬಟ್ ಇದುವರೆಗೂ ಕೂಡ ಅದಕ್ಕೆ ಅದರದೇ ಆದಂತ ಒಂದು ಲ್ಯಾಂಡ್ ಇಲ್ಲ, ಆಟೋನಮಸ್ ಸ್ಟೇಟಸ್ ಸಿಕ್ಕಿಲ್ಲ. ಸೊ ತಾವು ಸಿಎಂ ಆಗಿರೋ ಟೈಮಲ್ಲೇ ಇದು ಆಗ್ಬೋದಾ ಸರ್? ಲ್ಯಾಂಡ್ ಸಿಗ್ಬೋದಾ ಸರ್? ಯಾವುದು ಶಾಸ್ತ್ರೀಯ ಭಾಷೆ 12 ವರ್ಷ ಆಯ್ತು. ಭೂಮಿ ಶಾಸ್ತ್ರೀಯ ಭಾಷೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ಆದ್ರೆ ಬಿಲ್ಡಿಂಗ್ ಇಲ್ಲ ಸರ್, ಅದರದೇ ಆದ ಬಿಲ್ಡಿಂಗ್ ಮತ್ತೆ ಆಟೋನಮಸ್ ಸ್ಟೇಟಸ್ ಮೈಸೂರಿನಲ್ಲೇ ಪ್ರಾರಂಭ ಮಾಡಿದೀವಲ್ಲಮ್ಮ. ಇಲ್ಲ, ಅದರದೇ ಆದಂತ ಬಿಲ್ಡಿಂಗ್. ಆದ್ರೆ ಕೇಂದ್ರ ಸರ್ಕಾರ ಬೇರೆ ಹಿಂದಿ ತಮಿಳಿಗೆ ಕೊಟ್ಟಷ್ಟು ಕೊಡ್ತಾರೆ ಸರ್. ಅದಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು ನಮ್ಗೆ ನಮ್ಮ ರಾಜ್ಯಕ್ಕೆ ಸಿಕ್ಕಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಎತ್ತಿನಹೊಳೆ ಪ್ರಾಜೆಕ್ಟ್ಗೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದೆ. ಏನಾದ್ರು ಮತ್ತೆ ಪತ್ರ ಎತ್ತಿನಹೊಳೆ ಪ್ರಾಜೆಕ್ಟ್ಗೆ ಏನು ಬಿಟ್ಟು ಎತ್ತಿನಹೊಳೆ ಪ್ರಾಜೆಕ್ಟ್ ನಲ್ಲಿ ಬಹಳಷ್ಟು ಲೋಪಗಳಾಗಿದ್ದಾವೆ, ಹಾಗಾಗಿ ಅದಕ್ಕೆ ಬ್ರೇಕ್ ಬೇಡ, ಈ ಸದ್ಯ ಕಂಟಿನ್ಯೂ ಮಾಡೋದು ಬೇಡ ಅಂತ ಯಾರು ಹೇಳಿದ್ರು? ಸೆಂಟ್ರಲ್ ಗೌರ್ಮೆಂಟ್ ಅವರು ಹೇಳಿದ್ದಾರೆ. ಅವ್ರು ಯಾರು ಹೇಳ? ಸೆಂಟ್ರಲ್ ಗೌರ್ಮೆಂಟ್ ಹೇಳಿಲ್ಲ, ಹೇಳೋದು ಇಲ್ಲ ಸರ್. ಈಗ ಹಿಂದೂ ರಾಷ್ಟ್ರದ ಬಗ್ಗೆ ಮಾತಾಡೋಂಥವ್ರು ಅಸಮಾನತೆ ಮತ್ತೆ ಅಸ್ಪೃಶ್ಯತೆ ಬಗ್ಗೆ ಮಾತಾಡೋದಿಲ್ಲ. ಹಿಂದೂ ರಾಷ್ಟ್ರದ ಬಗ್ಗೆ ಮಾತಾಡೋಂಥವ್ರು ಅಸಮಾನತೆ ಮತ್ತೆ ಅಸ್ಪೃಶ್ಯತೆ ಬಗ್ಗೆ ಮಾತಾಡೋದಿಲ್ಲ. ಅದ್ರ ಬಗ್ಗೆ ಮಾತಾಡಲ್ಲ. ಯಾಕಂತಂದ್ರೆ ಅಸಮಾನತೆ ಬಗ್ಗೆ ಮಾತಾಡ್ತಾ ಇಲ್ಲ, ಅಸ್ಪೃಶ್ಯತೆ ಬಗ್ಗೆ ಮಾತಾಡ್ತಾ ಇಲ್ಲ, ಹಿಂದೂ ರಾಷ್ಟ್ರದ ಬಗ್ಗೆ ಮಾತಾಡ್ತಾರೆ. ಬರೀರಿ ನೀವು. Economic survey ಮಾಡ್ತಿದ್ರಿ ಸರ್, but there are many people on the street, at least 10,000 people who do not have documents at all, ರೇಷನ್ ಕಾರ್ಡ್ ಇಲ್ಲ, ಏನಿಲ್ಲ. ಸೊ ಹಾಗೆ ಅವರಿಗೆ ಯಾವುದೇ ಭಾಗ್ಯ ಅನುಕೂಲನೂ ಸಿಗ್ತಾ ಇಲ್ಲ, ಜೊತೆಗೆ ದೇ ನಾಟ್ ಪಾರ್ಟ್ ಆಫ್ ದ ಸೋಶಿಯೋ ಎಕನಾಮಿಕ್ ಸರ್ವೆ ನಲ್ಲಿ ಅವ್ರು ಭಾಗವಹಿಸ್ತಾ ಇಲ್ಲ. ಸೊ ದೇ ಆರ್ ದ ರಿಯಲ್ ಪುವರ್, ಬಿಕಾಸ್ ಸಿನ್ಸ್ ಯು ವಾಂಟ್ ಟು ನೋ ದ ರಿಯಲ್ ಸ್ಟೇಟಸ್ ಆಫ್ ರಿಯಲ್ ಪುವರ್ ಪೀಪಲ್. ಅದ್ರ ಬಗ್ಗೆ ಏನಾದ್ರು ಒಂದು ಸರ್ವೆ ಆಗ್ಬೋದಾ? ಯಾರಿಗೆ ಡಾಕ್ಯುಮೆಂಟ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಭಾಗ್ಯ ಸಿಗ್ತಾ ಇಲ್ಲ ಅಂತವ್ರು ಯಾರು ಹೇಳಿದ್ರಮ್ಮ? ನೋಡಿ ಸರ್, ನೋಡಮ್ಮ, ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು ಬರೀ 5,000 ಚಿಲ್ಲರೆ ಕೋಟಿ. ನಾವು ಕೊಡ್ತಾ ಇರ್ತಕ್ಕಂಥದ್ದು 20,000 ಚಿಲ್ಲರೆ ಕೋಟಿ. ಸಬ್ಸಿಡಿನ ಕೊಡ್ತಾ ಇರ್ತಕ್ಕಂಥದ್ದು, ಮಾಸಿಕ ವೇತನ ಕೊಡ್ತಕ್ಕಂಥದ್ದು, ಸಬ್ಸಿಡಿ ಕೊಡ್ತಕ್ಕಂಥದ್ದು ಬರೀ ಇದ್ರ ಸಬ್ಸಿಡಿ ಇದೆಯಲ್ಲ, ಬೋರ್ವೆಲ್ಗಳು ಸಬ್ಸಿಡಿ 20,000 ಕೋಟಿ ಕೊಡ್ತಾ ಇದ್ದೀವಿ. ಸ್ಕೂಲಲ್ಲಿ ಒಂದು ರ್ಯಾಗಿಂಗ್ ಆಗಿದೆ ಸರ್, ಒಂದು ಮಗುಗೆ ಬಹಳ ಗಂಭೀರವಾಗಿ ಗಾಯ ಆಗಿದೆ ಸರ್. ಪೊಲೀಸರು ತನಿಖೆ ಮಾಡೋದಕ್ಕೆ ಕೂಡ ಕಂಪ್ಲೇಂಟ್ ತಗೊಳ್ಳೋದಕ್ಕೆ ಸಾಕಷ್ಟು ಡಿಲೇ ಮಾಡಿದ್ದಾರೆ ಸರ್. FIR ಮಾಡಿದ್ದಾರೆ. ನಿನ್ನೆ ಇನ್ಸ್ಟ್ರಕ್ಷನ್ ಕೊಟ್ಟರು, ಆಲ್ರೆಡಿ FIR ಆಗಿದೆ. ಅದಕ್ಕೆ ಈಗ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ರೌಡಿಗಳನ್ನೆಲ್ಲ ಕರೆದು ಆ ಪೊಲೀಸ್ ಸ್ಟೇಷನ್ ಕರೆದು ಅವ್ರಿಗೆಲ್ಲ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ರೌಡಿಸಮ್ ಮಾಡಿದ್ರೆ ಅವ್ರ ಮೇಲೆ ಕೂಡಲೇ ಕ್ರಿಮಿನಲ್ ಆಕ್ಟಿವಿಟೀಸ್ ತಪ್ಪಿಸ್ಲಿಕ್ಕೆ ಏನೇನು ಬೇಕೋ ಅವೆಲ್ಲ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.